ಇನ್ನು ಸಿಎಂ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರಕ್ಕೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವ್ರಿಗೆ, ಏನೊಂದು ರಾಜೀನಾಮೆ ಕೊಡಿ ಅಂದ್ಬಿಟ್ಟು. ಇನ್ನು ಈ ಒಂದು ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅವರದೇ ಕ್ಷೇತ್ರದ ಒಂದು ಅಭಿಮಾನಿಗಳಾದಂತಹ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂದ್ಕೊಂಡು ಸಿಎಂ ಸಿದ್ದರಾಮಯ್ಯನವ್ರಿಗೆ ಈಗ ಒಂದು ಸಂದೇಶವನ್ನ ಕೊಟ್ಟಿರೋದು, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು. ಈ ಒಂದು ವಿಚಾರ ನಿಮ್ಮ ನಿಲುವೇನು ಸರ್? ಇವತ್ತು ಕರ್ನಾಟಕದ ಜನತೆ ಅಭಿವೃದ್ಧಿ ಪರ ಮತ್ತು ಕೊಡ್ತಕ್ಕಂಥ 5 ಗ್ಯಾರಂಟಿಗಳು ಪಕ್ಷ ಸಂಘಟನೆಯಲ್ಲಿ ಮತ್ತು ಯಾವುದೇ ಒಂದು ಸಿದ್ಧಾಂತಗಳಿಗೂ ಕೂಡ ಶಕ್ತಿ ತುಂಬಿ ಕೆಲಸ ಮಾಡಿದಂಥ ಧೀಮಂತ ನಾಯಕನಾಗಿ ಹಿಂದುಳಿದ ವರ್ಗ, ದಲಿತ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಜನಪರವಾಗಿ ನಿಂತಂಥ ಧೀಮಂತ ನಾಯಕ ನಮ್ಮ ಸಿದ್ದರಾಮಯ್ಯನವರು. ಇವರ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ಅಭಿವೃದ್ಧಿ ಪರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜನಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕೂಡ ಇವತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆಯೋ ಮತ್ತು ವಿಧಾನ ಪರಿಷತ್ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ಇದೆ. ಇಂಥ ಟೈಮ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂದಾಗ ಆ ಒಂದು ಕೂಗು ಯಾರೇ ಶಾಸಕರಾಗಲಿ ಮಂತ್ರಿಗಳಾಗಲಿ ಒಪ್ಪುವಂಥ ಮಾತಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಅವರ ಪರವಾಗಿ ನಿಂತಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಯಾವತ್ತು ಸಿದ್ದರಾಮಯ್ಯನವ್ರ ಪರ ಸುಮಾರು 80ರಿಂದ 90 ಶಾಸಕರಿದ್ದಾರೆ. ಅದಂತೂ ಖಂಡಿತ. ಸಿದ್ದರಾಮಯ್ಯನವರಂಥ ವ್ಯಕ್ತಿ, ಹಿರಿಯ ನಾಯಕರು ಮತ್ತು ಎಲ್ಲ ಇವತ್ತು ಏನು ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಬಡವರ ಪರವಾಗಿ ಧ್ವನಿ ಎತ್ತತಕ್ಕಂಥ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಅನ್ನೋದು ಹೈಕಮಾಂಡ್ಗೂ ಕೂಡ ಸೂಚನೆ ಇದೆ, ಗೊತ್ತಿದೆ, ತಿಳುವಳಿಕೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಸಿದ್ದರಾಮಯ್ಯನವರು ಇರಲಿ ಅನ್ನೋ ಒಂದು ವಿಚಾರ ಲಾಸ್ಟ್ ಟೈಮ್ನಲ್ಲಿ ಹೇಳಿದರು. ಈಗ ಈ ವಿಚಾರ ಏನು ಗೊತ್ತಿಲ್ಲ. ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಜಿ ಅವರು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹೈಕಮಾಂಡಲ್ಲಿ ರಾಹುಲ್ ಗಾಂಧೀಜಿ ಅವರು ಏನು ಹೇಳಿದಾರೋ ಅದ್ರ ಬಗ್ಗೆ ಸ್ಪಷ್ಟನೆ ಇನ್ನೂ ಇಲ್ಲ, ಯಾರಿಗೂ ಕೂಡ ವಿಚಾರ ತಿಳಿದಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಯಾರೂ ಕೂಡ ಒಪ್ತಾ ಇಲ್ಲ. ಯಾಕೆಂದರೆ ಅವರು ಮುಂದೆ ಇರಬೇಕು, ಇನ್ನೂ 2 ವರ್ಷ ಪೂರ್ಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಿದ್ಧಾಂತ ಇದೆ. ಎಲ್ಲರೂ ಕೂಡ ನಾವು ಕೈ ಜೋಡಿಸ್ತೀವಿ, ಅವ್ರ ಪರವಾಗಿ ನಿಲ್ತೀವಿ. ಎಲ್ಲ ಶಕ್ತಿಗತವಾಗಿ ಸಿದ್ದರಾಮಯ್ಯನವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಆದರೂ ಕೂಡ ಅವರು ಧೈರ್ಯವಂತರು. ಎಲ್ರಿಗೂ ಸಮಾನತೆ, ರಾಜಕಾರಣದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ ಯಾವುದೇ ರೀತಿ ಯಾವುದೇ ಪ್ರೆಸ್ ಮೀಟಿಂಗಲ್ಲೂ ರಾಜೀನಾಮೆ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಸರ್. ಅವ್ರು ಕರೆಸ್ಕೊಂಡಿರೋ ಉದ್ದೇಶನೇ ಬೇರೆ. ಅವರೊಬ್ಬರು ಮುಖ್ಯಮಂತ್ರಿಗಳು, ಧೀಮಂತ ನಾಯಕರು ಸರ್. ದೇಶ ಕಂಡಂಥ ಒಬ್ಬ ಪ್ರಮುಖ ಏಕೈಕ ಮುಖ್ಯಮಂತ್ರಿ ಸರ್. ರಾಜೀನಾಮೆ ಕೊಡೋಕ್ಕೆ ನಾವು ಯಾವುದೇ ರೀತಿ ನಾವು ಇದು ಮಾಡಲ್ಲ ಸರ್. ಅವ್ರಿಗೆ ಸಿದ್ದರಾಮಯ್ಯ ಅಭಿಮಾನಿ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ನಿಮ್ದೇ ಅವರು? ಬೀದರ್. ಸರ್, ಈಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡುವಂತ ಸೂಚನೆ ಕೊಟ್ಟಿರುವಂತದ್ದು ಯಾವ ರೀತಿ ತಗೊಂಡಿದ್ದೀರಾ ಸರ್ ಇದನ್ನ? ಸರ್, ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಿ ಅಂತ ಹೇಳಿ ಯಾರೂ ಕೂಡ ಹೇಳಿಲ್ಲ. ಹೈಕಮಾಂಡ್ ಅವ್ರು ಯಾರಾದರೂ ಹೇಳಿದಾರಾ? ಸುರ್ಜೇವಾಲಾ ಅವ್ರು ಹೇಳಿದಾರಾ? ಕೆ ಸಿ ವೇಣುಗೋಪಾಲ್ ಅವ್ರು ಹೇಳಿದಾರಾ? ಸಿದ್ದರಾಮಯ್ಯರು ಸ್ವತಃ ಹೇಳಿದಾರಾ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ? ಎಲ್ಲಾದರೂ ಒಂದಾದರೂ ಸ್ಟೇಟ್ಮೆಂಟ್ ತೋರಿಸಿ, ಯಾರಾದರೂ ಹೇಳಿದಾರಾ? ಸುಮ್ಮನೆ ನೀವು ಮಾಧ್ಯಮದಲ್ಲೇ ನೋಡಿ ನಾವು ರಾಜೀನಾಮೆ ಕೊಡ್ತಾರಂತ ತಿಳ್ಕೊಂಡಿದ್ವಿ. ಅಫಿಷಿಯಲ್ ನೋಟಿಫಿಕೇಶನ್ ಏನಾದರೂ ಬಂದಿದೆ ಅವರಿಗೆ? ಬಂದಿಲ್ಲ. ಆದ ಕಾರಣ ಸಿದ್ದರಾಮಯ್ಯ ರಾಜೀನಾಮೆ ಏಕಾಕಿ ಕೊಡು ಅಂತ ಹೇಳೋಕ್ಕೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೀನಾಮೆ ಕೊಡಲ್ಲ ಒಂದು ದಿವಸದಲ್ಲಿ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಹೆಂಗೆ ರಾಜೀನಾಮೆ ಕೊಡ್ತಾರೆ ಸರ್? ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೀನಾಮೆ 6 ತಿಂಗಳು ಆದವನು 7ನೇ ತಿಂಗಳಿಗೆ ಅಧಿಕಾರ ಬಿಟ್ಕೊಡು ಅಂದರೆ ಬಿಟ್ಕೊಡಲ್ಲ. ಯಾಕಂದರೆ ಅದರ ಅನುಭವ ಗೊತ್ತು ಅವರಿಗೆ, ಅದರದ್ದು ಎಲ್ಲ ಗೊತ್ತು ಅವರಿಗೆ. ಅದಕ್ಕಾಗಿ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ, ಕೊಡಲೂಬಾರ್ದು. ಯಾಕಂದರೆ ಇವಾಗ ನೋಡಿ, ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಅನುಷ್ಠಾನ ತಂದಿದ್ದು ಕರ್ನಾಟಕ. ಈ ಭಾರತ ದೇಶದಲ್ಲಿ ಸರ್ಕಾರ ನಡೀತಿರೋದು ಯಾವುದೇ ದಿವಾಳಿ ಅಂತ ಹೇಳಿದ್ರು BJP ಅವರು. ಯಾವುದಾದ್ರು ದಿವಾಳಿ ನಡೀತಾ? ಯಾವುದೂ ನಡೆದಿಲ್ಲ. ಸುಮ್ಮನೆ ಏನೋ ಯಾರ್ಯಾರು ಹೇಳ್ಕೊಂಡು ಯಾರ್ಯಾರು ಹೇಳಿಕೆ ಕೊಡೋದು ತಪ್ಪು. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅರ್ಹರಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗಿಂತ ಮೊದಲು ನೋಡಿ KPCC ಅಧ್ಯಕ್ಷರಾದವರು ದಿನೇಶ್ ಗುಂಡೂರಾವ್ ಸರ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಸಾವ್ಕಾರ್ ಅವರು ಇದ್ದಾರೆ, ಆಮೇಲೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಇದ್ದಾರೆ. ತುಂಬ ಜನ ಇದ್ದಾರೆ ಸರ್, ಮುಖ್ಯಮಂತ್ರಿ ಅರ್ಹರು ತುಂಬ ಜನ ಇದ್ದಾರೆ. BJPಯಲ್ಲಿ ಒಬ್ಬರು ಇಲ್ಲ. ಅದಕ್ಕೆ BJP ಅವರು ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಸರ್ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಲೇಬಾರ್ದು ಅಂತ ನಮ್ಮದು ಒಂದು ಅಭಿಪ್ರಾಯ ಸರ್. ಎಸ್, ಇದಿಷ್ಟು ಏನು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಮಾತಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ರಾಜೀನಾಮೆ ಕೊಡೋದಿಲ್ಲ, ಕೊಡಲೂಬಾರದು
ಅಂತ ಹೇಳ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.